ನಮಸ್ಕಾರ ವೀಕ್ಷಕರೇ, ಸುನೀತಾ ಕಿಚನ್ಗೆ ಸ್ವಾಗತ. ನಾನು ಇವತ್ತು ಹೆಸರುಬೇಳೆ ಸಾರು ಮಾಡತ್ತೀನಿ ನೋಡ್ರಿ. ಸ್ವಲ್ಪ ಸಬ್ಬಸ್ಗೆ ಪಲ್ಯ ಹಾಕಿ ನಾವು ಸಾರು ಮಾಡಿದ್ವಿ ಅಂದ್ರೆ ಭಾಳ ರುಚಿಯಾಗಿ ಆಕೈತ್ರಿ. ಇದು ಪಲ್ಯ ಅಷ್ಟೇ ಮಾಡೋದಲ್ಲ, ನಾವು ಹಿಂಗೆ ಅಷ್ಟೇ ರೊಟ್ಟಿಯಾಗತ್ತು ಅನ್ನದಾಗತ್ತು ಅಷ್ಟೇ ಗಟ್ಟಿಗೆ ನಾವು ಸಾರು ಮಾಡ್ಕೊಂಡಿಪ್ಪ ಅಂದ್ರೆ ಭಾಳ ರುಚಿಯಾಗಿರ್ತೈತ್ರಿ. ಅದು ಅನ್ನದಾಗ ರೊಟ್ಟಿಯಾಗ ಎಲ್ಲ. ಈಗ ನೋಡ್ರಿ ಹೆಸರುಬೇಳೆ ಕುಚ್ಚಾಕಿಡಾಕತ್ತೀನಿ. ಮೊದಲ ಬೋಗಣ್ಯಾಗ ನೀರು ಇಟ್ಟಿದ್ದೆ ನಾನು. ನೀರು ಸ್ವಲ್ಪ ಕಾದಿಂದ ಸ್ವಲ್ಪ ಬೇಳೆ ಎಷ್ಟು ನೋಡ್ಕೊಂಡು ಹಾಕ್ತಿರಲ್ಲ ಅಷ್ಟು ಸಾರು ಬೇಳೆ ಕುದಿ ಇಟ್ಟಕ್ಕೆ ರಾತ್ರಾಗ ಸ್ವಲ್ಪ ಎಣ್ಣೆ ಹಾಕಿದ್ದೆ ನಾನು. ಎಣ್ಣೆ ಹಾಕಿ ಈಗ ಬೋಗಣ್ಯಾಗ ಕುಚ್ಚಾಕತ್ತೀನಿ ನೋಡ್ರಿ. ನಾನು ಡೈರೆಕ್ಟ್ ಏನು ಕುಕ್ಕರ್ಗೆ ಏನು ಹಚ್ಚಾಕತ್ತಿಲ್ಲ. ಕುಕ್ಕರ್ಗೆ ಹಚ್ಚೋರಿದ್ರೆ ಕುಕ್ಕರ್ಗೆ ಹಚ್ಚಿದ್ರು ನಡಿತೈತೆ. ಈಗ ಪ್ಲೇಟ್ ಮುಚ್ಚಿ ಸಣ್ಣ ಗ್ಯಾಸ್ ಮೇಲೆ ಇಟ್ಟಿವಪ್ಪ ಅಂದ್ರೆ ಒಂದು 10 ನಿಮಿಷದಾಗ ಬೇಳೆ ಕುದ್ದು ಬಿಡ್ತಾವ್ರಿ. ಈಗ ಕುದಿಯಾಕತ್ತೈತೆ ನೋಡ್ರಿ. ಕುದಿ ಮುಂದೆ ಹಗಲೆಲ್ಲ ನಾವು ಸ್ವಲ್ಪ ಕೈ ಆಡ್ಸ್ಕೊತ ಇರಬೇಕ್ರಿ. ಈಗ ಟಮಾಟೆ ಹಣ್ಣು ಹಾಕಾಕತ್ತೀನಿ ನೋಡ್ರಿ. ನಾನು 1-2 ಟಮಾಟೆ ಹಣ್ಣು ಕಟ್ ಮಾಡಿ ಟಮಾಟೆ ಹಣ್ಣು ಈಗ ಬೇಳೆ ಕುದಿ ಮುಂದೆ ಹಾಕಾಕತ್ತೀನಿ ರೀ. ಕುಕ್ಕರ್ಗೆ ಹಚ್ಚೋಕ್ಕಿಂತ ರೀ ಹಿಂಗೆ ನಾವು ಬೋಗಣ್ಯಾಗ ಕುದಿಸಿ ಮಾಡ್ತಿರಲ್ಲ ಆ ಸಾರು ಭಾಳ ರುಚಿ ಆಗ್ತೈತೆ ರೀ. ಹೀಗಾಗಿ ನಾನು ಬೋಗಣ್ಯಾಗ ಕುದಿಸಿ ಸಾರು ಮಾಡಾಕತ್ತೀನಿ ರೀ ಇವತ್ತು. ಈಗ ಸ್ವಲ್ಪ ಸಬ್ಬಸ್ಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು. ಸಬ್ಬಸ್ಗೂ ಕಟ್ ಮಾಡಿಟ್ಟಿದ್ದು ಈಗ ಕುದಿ ಮುಂದೆ ಹಾಕಾಕತ್ತೀನಿ ನೋಡ್ರಿ. ಬೇಳೆಗೆ ಹಾಕಿ ಮತ್ತು ಹೊಳ್ಳಿ ಮಿಕ್ಸ್ ಮಾಡಾಕತ್ತೀನಿ ನೋಡ್ರಿ. ನಾನು ಮಿಕ್ಸ್ ಮಾಡಿ ಮತ್ತೊಂದು 10 ನಿಮಿಷ ನಾವು ಸಣ್ಣ ಗ್ಯಾಸ್ ಮೇಲೆ ಇಟ್ಟಿವಪ್ಪ ಅಂದ್ರೆ ಕುದ್ದು ಬಿಡ್ತಾವ್ರಿ. ಪೂರ್ತಿ ಹಣ್ಣಾಗೆ ಕುದಿಸ್ಬೇಕಂತ ಏನಿಲ್ಲ. ಯಾಕಂದ್ರೆ ರೊಟ್ಟಿಯಾಗೂ ಬೇಕು ಅನ್ನದಾಗೂ ಬೇಕಲ್ಲ ರೀ. ನಾನು ಸ್ವಲ್ಪ ಗಟ್ಟಿಗೆ ಮಾಡಾಕತ್ತೀನಿ. ಪೂರ್ತಿ ಹಣ್ಣಾಗೆ ಏನು ಕುಚ್ಚಾಕತ್ತಿಲ್ಲ ರೀ. ಈಗ ಕುದ್ದೈತ್ರಲ್ಲ ಇಷ್ಟು ಕುದ್ರೆ ಸಾಕ್ರಿ. ನಾವು ಚಮಚಲಿ ಆಯ್ತು ಮ್ಯಾಶ್ ಮಾಡೋ ಇದ್ರಲ್ಲಿ ಆಯ್ತು ಸ್ವಲ್ಪ ಮ್ಯಾಶ್ ಮಾಡ್ಕೊಂಡಿಪ್ಪ ಅಂದ್ರೆ ಸ್ವಲ್ಪ ಮೆತ್ತಗೆ ಆಗಿಬಿಡ್ತೈತೆ ರೀ ಅದು. ಈಗ ಒಂದು ಕಡವಂಗಿ ಇಟ್ಟು ನೋಡ್ರಿ. ಕಡವಂಗಿ ಇಟ್ಟು ಎಣ್ಣೆ ಹಾಕಿ ಸ್ವಲ್ಪ ಈಗ ಸಾಸಿವೆ ಜೀರಿಗೆ ಹಾಕಿ ಒಗ್ಗರಣೆಗೆ ಉಳ್ಳಿಗಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ದೆ ರೀ ನಾನು. ಉಳ್ಳಿಗಡ್ಡೆನೂ ಹಾಕಾಕತ್ತೀನಿ ನೋಡ್ರಿ. ಉಳ್ಳಿಗಡ್ಡೆ ಹಾಕಿ ಆಮೇಲೆ ಸ್ವಲ್ಪ ನಾವು ಫ್ರೈ ಮಾಡ್ಕೊಂಡು ಆದಮೇಲೆ ಸ್ವಲ್ಪ ಫ್ರೆಶ್ ಕೆರ್ಬೇವನು ಇತ್ತು. ಈಗ ಸ್ವಲ್ಪ ಕೆರ್ಬೇವನ್ನ ಹಾಕಾಕತ್ತೀನಿ ನೋಡ್ರಿ. ಕೆರ್ಬೇವು ಹಾಕಿದಾದ್ಮೇಲೆ ಅದನ್ನು ಸ್ವಲ್ಪ ಫ್ರೈ ಮಾಡೋಣ್ರಿ. ಈಗ ಅರಿಶಿನ ಖಾರ ಹಾಕಿ ಅದನ್ನು ಎಣ್ಣೆಯಾಗನ ಸ್ವಲ್ಪ ನಾವು ಫ್ರೈ ಮಾಡ್ಕೊಂಡ್ರಿ. ಖಾರ ನಿಮಗೆ ಎಷ್ಟು ಬೇಕಿರಲ್ಲ ಅಷ್ಟು ನೋಡಿಕೊಂಡು ಖಾರ ಹಾಕ್ರಿ. ಖಾರ ಹಾಕಿದಾದ್ಮೇಲೆ ಸ್ವಲ್ಪ ಹಿಂಗೆ ಹಾಕಾಕತ್ತೀನಿ ನೋಡ್ರಿ. ನಾನು ಹಿಂಗೆ ಹಾಕಿದಾದ್ಮೇಲೆ ಸ್ವಲ್ಪ ಮತ್ತು ಹೊಳ್ಳಿ ಫ್ರೈ ಮಾಡ್ಕೊಂಡು ಆದಮೇಲೆ ಈಗ ನಾನು ಬೇಳೆಯಾಗನ ಕೊತ್ತಂಬರಿ ಕೂಡಿಸಿದ್ದೆ ರೀ. ಈಗ ಬೇಳೆ ಆಯ್ತು ಕೊತ್ತಂಬರಿ ಆಯ್ತು ಈಗ ಒಗ್ಗರ್ಣೆಗೆ ಹಾಕಾಕತ್ತೀನಿ ನೋಡ್ರಿ. ಒಗ್ಗರ್ಣೆಗೆ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ರಿ. ಈಗ ಚಂತೆಗೆ ಈಗ ಒಗ್ಗರಣೆಯೊಳಗೆ ಮಿಕ್ಸ್ ಮಾಡ್ಕೊರಿ. ನಿಮಗೆ ಪೂರ್ತಿ ಗಟ್ಟಿ ಬೇಕಂದ್ರೆ ಗಟ್ಟಿನೂ ಇಟ್ಕೊರಿ. ಇಲ್ಲ ನಮಗೆ ಸಾಂಬಾರು ಬೇಕು ಸಾಂಬಾರು ಟೈಪ್ ಅಂದ್ರೆ ನೀವು ಸಾಂಬಾರು ಮಾಡ್ಕೊಬೋದು ರೀ. ನಾನು ಇದು ಗಟ್ಟಿನೂ ಅಲ್ಲ ತಿಳುನೂ ಅಲ್ಲ ಹಂಗೆ ನಡುಮಧ್ಯೆ ಮಾಡಾಕತ್ತೀನಿ ನೋಡ್ರಿ. ರೊಟ್ಟಿಯಾಗೂ ಬರ್ತೈತಿ ಅನ್ನದಾಗೂ ಬರ್ತೈತಿ ಅಂಥೇಳಿ ಈಗ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಇನ್ನೊಮ್ಮೆ ಕೈ ಆಡಿಸಿಬಿಟ್ಟಿವಪ್ಪ ಅಂದ್ರೆ ಮುಗಿದು ಹೋತ್ರಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಾಕತ್ತೀನಿ ನೋಡ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಮ್ಮೆ ಮಿಕ್ಸ್ ಮಾಡಿ ಈಗ ಕುದಿಯಾಕತ್ತೈತಲ್ಲ ರೀ. ಹಿಂಗೆ ಕುದಿ ಹಿಡಿತಪ್ಪ ಅಂದ್ರೆ ಮುಗಿದು ಹೋತು ನೋಡ್ರಿ ಸಾರು. ಅಗದಿ ಜಲ್ದಿ ಆಗಿಬಿಡ್ತೈತೆ ರೀ. ಭಾರಿ ಟೇಸ್ಟ್ ಇರ್ತೈತೆ ರೀ ಇದು. ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡಕತ್ತಲ್ಲ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋಗೊಂದು ಲೈಕ್ ಕೊಡಿರಿ. ಹೆಂಗಾಗೈತೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ರೊಟ್ಟಿ ಹಿಂಬಲೆ ಅನ್ನದ ಹಿಂಬಲೆ ಚಪಾತಿ ಹಿಂಬಲೆ ಎಲ್ಲದರ ಹಿಂಬಲೆ ನಡಿತೈತೆ ರೀ ಇದು. ಮತ್ತೊಂದು ವಿಡಿಯೋದಾಗ ಸಿಗ್ತೀನಿ ರೀ. ನಮಸ್ಕಾರ ವೀಕ್ಷಕರೇ.